ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ಪರಿಸರ ಅಧ್ಯಯನವನ್ನು ತರ್ತಾ ಇದ್ದೀನಿ. ಅದರಲ್ಲೂ ಕೂಡ ವಿಶೇಷವಾಗಿ PSTRಗೆ ಸಂಬಂಧಪಟ್ಟಂತಹ ಒಂದು ಪರಿಸರ ಅಧ್ಯಯನ ಅಂತ ಹೇಳ್ಬೋದು. ಪರಿಸರ ಅಧ್ಯಯನ PSTRನ ಒಂದು ಸಿಲೆಬಸ್ ಆಗಿರೋದ್ರಿಂದ ತುಂಬ ಜನ ಕಾಲ್ ಮಾಡ್ತಾ ಇದ್ರು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 6 to 10 ಏನು ಸೋಷಿಯಲ್ ಸೈನ್ಸ್ ಏನಿದೆ, GPSTRಗೆ ಸೋಷಿಯಲ್ ಸೈನ್ಸ್ ಏನಿದೆ, ಅದರ PDF ಅನ್ನು ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಕಾಲ್ ಮಾಡಿದಂಥ ಕೆಲವರು ಹೇಳಿದರು, ಸರ್ PSTRಗೆ ನೋಟ್ಸ್ ಇಲ್ವಾ ಅಂತ. ಖಂಡಿತವಾಗಿಯೂ ನಿಮಗೆ ಅಂದರೆ ಈಗಾಗಲೇ ನೋಟ್ಸ್ ಅವೈಲಬಲ್ ಇರುವಂಥದ್ದು ನಿಮ್ಗೆ ಗೊತ್ತಿರುವಂತೆ 6, 7, 8, 9, 10ನೇ ತರಗತಿ ಸೋಷಿಯಲ್ ಸೈನ್ಸ್ನ ಪ್ರತಿ ಚಾಪ್ಟರ್ನ PDF ಇದೆ. ಅದೇ ರೀತಿ ಈಗ PSTRಗೋಸ್ಕರ 3, 4, 5, 6, 7ನೇ ತರಗತಿಯ ಪರಿಸರ ಅಧ್ಯಯನ, ಇದು ಪರಿಸರ, ಇದು ಇಲ್ಲಿ ವಿಜ್ಞಾನ ಬರುತ್ತೆ. ಈ 5 ತರಗತಿಗಳ ಚಾಪ್ಟರ್ ವೈಸ್ ಅಂದರೆ ಅಧ್ಯಯನವಾರು ಪ್ರತಿಯೊಂದು ಘಟಕದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅವುಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ಕೊನೆಯದಾಗಿ ನಿಮಗೂ ಕೂಡ PDF ಅನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತೀನಿ. 1 ಮತ್ತು 2 ಪರಿಸರ ಅಧ್ಯಯನವನ್ನು ಬಿಟ್ಟಿದ್ದೀನಿ, ಅದು ಸಿಂಪಲ್ ಆಗಿದೆ. 3ನೇ ತರಗತಿಯದ್ದು ತುಂಬ ಸಿಂಪಲ್ ಆಗಿರುವಂಥದ್ದು, ಆದರೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳು ಇವೆ. ಸೊ ಆ ಕಾರಣದಿಂದ ಇದನ್ನು ತರ್ತಾ ಇದ್ದೀನಿ. ಇನ್ನು ಈ ಕ್ಲಾಸ್ ಬಗ್ಗೆ ನೋಡೋದಾದರೆ ಸ್ನೇಹಿತರೆ, ಈ ಕ್ಲಾಸಲ್ಲಿ ನಾವು ಅಧ್ಯಾಯ 1, 3ನೇ ತರಗತಿ ಅಧ್ಯಾಯ 1 ಪ್ರಾಣಿ ಪ್ರಪಂಚ, ಸವಿಜೇನು, ವನ ಸಂಚಾರ, ಈ 3ರಲ್ಲಿ ಸಿಂಪಲ್ ಆದ ಕ್ವಶನ್ಸ್ಗಳೇ ಇದೆ. ಆದರೆ ಹೋಗ್ತಾ ಕಠಿಣತೆ ಆಗುತ್ತೆ. ಇದರೊಳಗಡೆ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ, ನೀವು ಗಮನ ಹರಿಸಿ ಕೇಳಿ. ನಾನು ಕೊನೆಯಲ್ಲಿ ನಿಮಗೋಸ್ಕರ 1-2 ಕ್ವಶನ್ಸ್ ಕೇಳ್ತೀನಿ, ಅದಕ್ಕೆ ಆನ್ಸರನ್ನು ಮಾಡಿ. ಓಕೆ. ಪ್ರಾಣಿ ಪ್ರಪಂಚ ಅಧ್ಯಾಯ 1 ಪ್ರಾಣಿ ಪ್ರಪಂಚ. ಪ್ರಶ್ನೆ: ಮನುಷ್ಯರು ಯಾವ ಗುಂಪಿಗೆ ಸೇರಿದವರು? ಎಲ್ರಿಗೂ ಗೊತ್ತಿದೆ, ಪ್ರಾಣಿಗಳ ಗುಂಪಿಗೆ. ಯಾವ ಗುಂಪಿಗೆ? ಪ್ರಾಣಿಗಳ ಗುಂಪಿಗೆ. ಸರ್, ಇಷ್ಟು ಸಿಂಪಲ್ ಆಗಿದೆ ಅಂದರೆ ಖಂಡಿತ ಸಿಂಪಲ್ಲೇ, 3ನೇ ತರಗತಿ ಅಲ್ವಾ. ಆಮೇಲೆ ಹೋಗ್ತಾ ಟಫ್ ಆಗುತ್ತೆ. ಮೀನಿನಂತೆ ನೀರಿನಲ್ಲಿ ವಾಸಿಸುವ ಒಂದು ಪ್ರಾಣಿ ಹೆಸರಿಸಿ ಅಂದರೆ ಮೊಸಳೆ ವಾಸಿಸುತ್ತೆ. ಕಪ್ಪೆ ಬಂದು ಉಭಯವಾಸಿ ಅನ್ನೋದು ನಿಮಗೆ ಗೊತ್ತಿರಲಿ, ಉಭಯವಾಸಿ ಅನ್ನೋದನ್ನು. ಹಸು, ಕುರಿ, ಮೇಕೆಗಳು ಯಾವ ಆಹಾರವನ್ನು ತಿನ್ನುತ್ತವೆ ಅಂದರೆ ಸಸ್ಯಗಳಿಂದ ಬರುವಂತಹ ಹುಲ್ಲು, ಎಲೆ ಇತ್ಯಾದಿ. ಓಕೆ. ಹುಲ್ಲು, ಎಲೆ ಮುಂತಾದ ಸಸ್ಯ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳನ್ನು ಏನಂತಾರೆ? ಸಸ್ಯಾಹಾರಿಗಳು ಅಂತ ಕರೀತಾರೆ. ಪ್ರಾಣಿಗಳಿಂದ ದೊರೆಯುವ ಮಾಂಸ, ಮೊಟ್ಟೆ ತಿನ್ನುವ ಪ್ರಾಣಿಗಳಿಗೆ ಮಾಂಸಾಹಾರಿಗಳು ಅಂತಾರೆ. ಇನ್ನು ಸಸ್ಯ ಮತ್ತು ಪ್ರಾಣಿ ಎರಡನ್ನೂ ತಿನ್ನುವ ಪ್ರಾಣಿಗಳಿಗೆ ಏನಂತಾರೆ? ಮಿಶ್ರಾಹಾರಿಗಳು ಅಂತಾರೆ. ಮಿಶ್ರಾಹಾರಿಗೆ ಉದಾಹರಣೆ ಮನುಷ್ಯನೇ ಆಗಿರ್ಬೋದು. ನಮಗೆ ಹಾಲು ಕೊಡುವ ಪ್ರಾಣಿಗಳು ಯಾವ್ಯಾವು ಅಂದರೆ ಹಸು, ಎಮ್ಮೆ, ಮೇಕೆ, ನಿಮಗೆ ಗೊತ್ತಿರಲಿ. ಜೇನುತುಪ್ಪ ಯಾವ ಪ್ರಾಣಿಯನ್ನು ಪಡಿತೀವಿ? ಜೇನು ನೊಣದಿಂದ. ಸಿಂಪಲ್ಲು. ನಮಗೆ ಮೊಟ್ಟೆ ಕೊಡುವ ಪಕ್ಷಿ ಯಾವುದು ಅಂದರೆ, ಪಕ್ಷಿ ಅಲ್ಲ, ಕೊಡುವುದು ಯಾವುದು ಪಕ್ಷಿ ಅಂದರೆ ಕೋಳಿ ಅಂತ ಇರಲಿ. ಉಳುಮೆ ಮಾಡಲು ಯಾವ ಪ್ರಾಣಿಯನ್ನು ಬಳಸ್ತಾರೆ ಅಂದರೆ ಎತ್ತು ಅಥವಾ ಹಸು, ನಿಮ್ಗೆ ಗೊತ್ತಿದೆ. ಕುರಿಯಿಂದ ನಮಗೆ ಏನು ಸಿಗುತ್ತೆ? ಉಣ್ಣೆ ಸಿಗುತ್ತೆ, ಮತ್ತು ಮಾಂಸವನ್ನು ತಿಂತಾರೆ, ಅದು ಗೊತ್ತಿರಲಿ. ಸತ್ತ ಪ್ರಾಣಿಗಳನ್ನು ತಿಂದು ಪರಿಸರ ಶುದ್ಧಿ ಮಾಡುವ ಪಕ್ಷಿ ಯಾವುದು ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದು? ರಣಹದ್ದು. ಇನ್ನು ನೀರಿನಲ್ಲಿರುವ ಕ್ರಿಮಿಗಳನ್ನು ತಿಂದು ನೀರನ್ನು ಶುದ್ಧೀಕರಿಸುವ ಜಲಚರ ಯಾವುದು ಅಂದರೆ ಮೀನು, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ. ಹಾಗಾದರೆ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ ನೀವು ಕಾಮೆಂಟನ್ನು ಮಾಡಿ. ಇನ್ನು ಕಡಿಮೆಯಾಗುತ್ತಿರುವ ಹುಲಿಗಳನ್ನು ರಕ್ಷಿಸಲು ಭಾರತ ಸರ್ಕಾರ ಯಾವ ಯೋಜನೆಯನ್ನು ಹಮ್ಮಿಕೊಂಡಿದೆ? ಹುಲಿ ಯೋಜನೆ. ಇದು ಎಷ್ಟರಲ್ಲಿ ಜಾರಿ ಬಂತು? ಕಮೆಂಟ್ ಮಾಡಿ. ಪ್ರಾಣಿ ಪ್ರಪಂಚದಲ್ಲಿ ಯಾವ ಪ್ರಾಣಿಗಳ ಸಂಖ್ಯೆ ಅತಿ ಹೆಚ್ಚು ಅಂದರೆ ಕೀಟಗಳ ಸಂಖ್ಯೆ ಅತಿ ಹೆಚ್ಚು. ಚಿರತೆ ಗಂಟೆಗೆ ಎಷ್ಟು ಕಿಲೋಮೀಟರ್ ಓಡುತ್ತೆ ಅಂದರೆ 100 ಕಿಲೋಮೀಟರ್ ವೇಗದಲ್ಲಿ ಓಡುತ್ತೆ. ಪ್ರಾಣಿಗಳಲ್ಲಿ ಅತಿ ದೊಡ್ಡ ಪ್ರಾಣಿ ಯಾವುದು ಅಂದರೆ ನೀಲಿ ತಿಮಿಂಗಿಲ. ನೀಲಿ ತಿಮಿಂಗಿಲದ ಉದ್ದ ಎಷ್ಟಿರುತ್ತೆ? 33 ಮೀಟರ್. ಎಷ್ಟಿರುತ್ತೆ? 33 ಮೀಟರ್. ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಹಿನ್ನೆಲೆಯ ಬಣ್ಣ ತೆಗೆಯುವ ಪ್ರಾಣಿಗಳನ್ನು ಏನಂತಾರೆ? ಉಸಿರುವಳ್ಳಿ, ಎಲೆ ಕೀಟಗಳು. ಅದರ ಬಣ್ಣವನ್ನು ಬದಲಾಯಿಸ್ಕೊಳ್ತವೆ. ಬಣ್ಣದ ಪುಕ್ಕ ಇರುವ ಹಳ್ಳಿಯ ಗಡಿಯಾರ ಯಾವುದು ಅಂದರೆ ಹುಂಜ ಅಥವಾ ಕೋಳಿ, ಯಾಕಂದರೆ ಬೇಗ ಎಬ್ಬರಿಸುತ್ತಲ್ಲ, ಕೂಕು ಅಂತ ಕೂಗಿ. ಮೃದುವಾದ ಮೈ, ಉದ್ದನೆಯ ಕಿವಿ ಇರುವ ಪ್ರಾಣಿ ಯಾವುದು ಅಂದರೆ ಮೊಲ. ಹತ್ತಲಾರದ ಮರಕ್ಕೆ ಹತ್ತುವ ಪ್ರಾಣಿ ಯಾವುದು ಅಂದರೆ ಕೋತಿ ಆಟ ಅಂತಾರಲ್ಲ. ಕೋತಿ ಮತ್ತು ಹಕ್ಕಿಗಳು ಎಲ್ಲಿ ವಾಸವಾಗಿರ್ತವೆ? ಮರದ ಮೇಲೆ. ಬಾವಲಿ ಎಲ್ಲಿ ಸಿಗುತ್ತೆ? ಮರದ ಕೊಂಬೆಗಳಲ್ಲಿ ನೇತಾಡ್ತಾ ಇರುತ್ತೆ ಉಲ್ಟಾ. ಓತಿಕ್ಯಾತ ಎಲ್ಲೆಲ್ಲಿ ವಾಸಿಸುತ್ತೆ? ನೆಲ, ಗಿಡ, ಮರಗಳ ಮೇಲೆ. ನಿಮ್ಗೆ ಅನ್ಸ್ಬೋದು ಏನು ಸರ್ ಇಷ್ಟೊಂದು ಈಸಿ ಇದೆ ಅಂತ, ಬಟ್ ಆ 3ನೇ ತರಗತಿ ಪರಿಸರ ಅಧ್ಯಯನದಲ್ಲಿ ಇದ್ದಿರುವಂಥದ್ದು. ಮೀನು ಎಲ್ಲಿರುತ್ತೆ ಅಂದರೆ ನೀರಿನಲ್ಲಿರುತ್ತೆ. ಕೊಕ್ಕರೆಯ ಬಣ್ಣ ಯಾವುದು ಅಂದರೆ ಬಿಳಿಯಾಗಿರುವಂಥದ್ದು. ಹಸುವಿನಿಂದ ನಮಗೆ ಮುಖ್ಯವಾಗಿ ಏನು ಸಿಗುತ್ತೆ? ಹಾಲು ಸಿಗುತ್ತೆ, ನೆಮ್ಮದಿಯೂ ಕೂಡ ಸಿಗುತ್ತೆ. ಕುದುರೆಯನ್ನು ಏತಕ್ಕಾಗಿ ಬಳಸ್ತಾರೆ? ಸವಾರಿ ಮಾಡಲು, ಕುದುರೆ ಗಾಡಿ ಎಳೆಯಲು. ಪರಿಸರವನ್ನು ಶುದ್ಧವಾಗಿಡುವ ಮತ್ತೊಂದು ಪಕ್ಷಿಗೆ ಉದಾಹರಣೆ
ಕಾಗೆ ಹದ್ದು ಮತ್ತು ಕಾಗೆಗಳು. ಅಧ್ಯಾಯ 2 ಸವಿಜೇನು. ಇರುವೆಗಳು ಹೇಗೆ ಆಹಾರ ಸಾಗಿಸುತ್ತವೆ ಅಂದರೆ ಒಗ್ಗಟ್ಟಿನಿಂದ, ಗುಂಪಾಗಿ. ಇದು ವಿಡಿಯೋನ ನೀವು ನೋಡ್ಬೋದು, ಗೂಗಲ್ ಮಾಡಿ ಸಿಗುತ್ತೆ. ಹೆಚ್ಚಿನ ಪ್ರಾಣಿಗಳು ಒಂಟಿಯಾಗಿ ಬದುಕುತ್ತವೆ ಅಥವಾ ಕೂಡಿ ಬಾಳುತ್ತವೆ ಅಂದರೆ ಕೂಡಿಯೇ ಬಾಳೋದು. ಮನುಷ್ಯನೇ ಸ್ವಲ್ಪ ಈಗ ಇಟ್ಕೊಂಡು ಒಂಟೊಟ್ಟಿ ಬಾಳೋದು. ಕಾಡಿನಲ್ಲಿ ಜಿಂಕೆಗಳು ಹೇಗೆ ಇರುತ್ತವೆ ಅಂದರೆ ಹಿಂಡಿನಲ್ಲಿ ಅಥವಾ ಗುಂಪಿನಲ್ಲಿ. ಕಾಡಿನಲ್ಲಿ ಆನೆಗಳು ಹೇಗೆ ವಾಸಿಸುತ್ತವೆ? ಗುಂಪಿನಲ್ಲಿ. ಎಲ್ಲವೂ ಗುಂಪಿನಲ್ಲಿ, ಮನುಷ್ಯನ ಗುಂಪಿನಲ್ಲಿಯೇ. ಕಾಡಿನಲ್ಲಿ ಒಂಟಿಯಾಗಿ ವಾಸಿಸುವ ಒಂದೇ ಒಂದು ಪ್ರಾಣಿ ಯಾವುದಂದ್ರೆ ಹುಲಿ, ಸಿಂಗಾಲ್. ಬೆಳ್ಳಕ್ಕಿಗಳು ಆಕಾಶದಲ್ಲಿ ಹೇಗೆ ಹಾರುತ್ತವೆ? ಒಟ್ಟಾಗಿ ಹಾರುತ್ತವೆ. ಕೋತಿ ಮರಿ ತಾಯಿಯನ್ನು ಹೇಗೆ ಹಿಡಿದಿರುತ್ತದೆ? ಗಟ್ಟಿಯಾಗಿ ಹಿಡಿದಿರುತ್ತೆ. ಆ ಪಾಠದಲ್ಲಿರುವಂಥದ್ದು ಇದು. ಕೋಳಿ ಮರಿಗಳಿಗೆ ಆಹಾರ ಹುಡುಕುವುದನ್ನು ಯಾರು ಕಲಿಸ್ತಾರೆ? ತಾಯಿ ಕೋಳಿ ಕಲಿಸ್ತಾರೆ. ನಮಗೂ ಅಷ್ಟಲ್ವಾ ಬದುಕೋದ ಬಗ್ಗೆ ತಾಯಿ ಹೇಗೆ ಕಲಿಸ್ತಾಳೆ ಹಾಗೆ. ಜೇನುನೊಣ ಯಾವುದರಿಂದ ಮಕರಂದ ಇರುತ್ತೆ ಅಂದರೆ ಹೂವಿನಿಂದ. ಜೇನುನೊಣದ ಗೂಡು ಎಲ್ಲಿರುತ್ತೆ ಅಂದರೆ ಮರದ ಕೊಂಬೆ ಅಥವಾ ಪಟರೆಗಳಲ್ಲಿ. ಒಂದು ಜೇನು ಕುಟುಂಬದಲ್ಲಿ ಎಷ್ಟು ನೊಣಗಳಿರ್ತವೆ? ಸಾವಿರಾರು ಇರ್ತವೆ. ಜೇನು ಕುಟುಂಬದಲ್ಲಿ ಎಷ್ಟು ರಾಣಿ ಜೇನಿರುತ್ತೆ? ಕೇವಲ ಒಂದೇ ಒಂದು ರಾಣಿ ಜೇನಿರುತ್ತೆ. ಇದೇನು ಮಾಡುತ್ತೆ ಅಂತ ನೋಡೋಣ. ಗೂಡು ಕಟ್ಟುವ ಆಹಾರ ತರುವ ನೊಣಗಳು ಯಾವುವು? ಕೆಲಸಗಾರ ಜೇನುಗಳು. ರಾಣಿ ಜೇನಿನ ಕೆಲಸ ಏನು ಅಂದರೆ ಮೊಟ್ಟೆ ಇಡು. ನೋಡಿ, ನಮಗೆ ಗೊತ್ತೇ ಇರಲಿಲ್ಲಲ್ಲ, ಮೊಟ್ಟೆ ಇಡುವಂಥದ್ದಂತೆ. ರಾಣಿ ಜೇನಿನ ಕೆಲಸ ಮೊಟ್ಟೆ ಇಡುವುದು. ಎಲ್ಲಿ ಮೊಟ್ಟೆ ಇಡುತ್ತೋ ಅಲ್ಲಿ ಜೇನಾಗುತ್ತೆ. ಜೇನುಗೂಡು ಕಟ್ಟಲು ಜೇನುನೊಣಗಳು ಏನನ್ನು ಬಳಸುತ್ತವೆ? ತಾವು ಉತ್ಪಾದಿಸಿದ ಮೇಣವನ್ನು ಬಳಸುತ್ತವೆ. ಜೇನುನೊಣದ ಆಹಾರ ಯಾವುದು? ಹೂವಿನ ಮಕರಂದ. ಸಂಗ್ರಹಿಸಿದ ಮಕರಂದವನ್ನು ಗೂಡಿನಲ್ಲಿಟ್ಟಾಗ ಏನಾಗುತ್ತದೆ? ಅದು ಜೇನುತುಪ್ಪವಾಗುತ್ತದೆ. ಜೇನುತುಪ್ಪಕ್ಕೆ ಯಾವ ಗುಣಗಳಿವೆ? ಔಷಧೀಯ ಗುಣಗಳಿವೆ. ಮಾರುಕಟ್ಟೆಯಲ್ಲಿ ಸಿಗುವ ಕೆಲವು ಜೇನುತುಪ್ಪಕ್ಕೆ ಏನನ್ನು ಬೆರೆಸ್ತಾರೆ? ಸಕ್ಕರೆ, ಬೆಲ್ಲವನ್ನು. ಶುದ್ಧ ಜೇನುತುಪ್ಪ ನೀರಿನ ಲೋಟಕ್ಕೆ ಹಾಕಿದರೆ ಏನಾಗುತ್ತದೆ? ಹನಿಗಳು ತಳಭಾಗವನ್ನು ಸೇರಿ ನಿಧಾನವಾಗಿ ನೀರಿನೊಂದಿಗೆ ಬೆರೆಯುತ್ತವೆ. ಅಶುದ್ಧ ಜೇನುತುಪ್ಪವನ್ನು ನೀರಲ್ಲಿ ಹಾಕಿದರೆ ಏನಾಗುತ್ತೆ? ತಳಭಾಗ ಸೇರುವ ಮೊದಲೇ ನೀರಿನಲ್ಲಿ ಬೆರೆತು ಹೋಗಿರುತ್ತದೆ. ಸಣ್ಣ ಜೇನುಗಳು ಎಲ್ಲಿ ಗೂಡು ಕಟ್ಟುತ್ತವೆ? ಕಲ್ಲು ಸಂದಿಗಳಲ್ಲಿ. ಹೂತೋಟಗಳಲ್ಲಿ ಜೇನುತುಪ್ಪ ಸಂಗ್ರಹಿಸಲು ಏನು ಮಾಡಲಾಗುತ್ತೆ? ಮರದಿಂದ ಮಾಡಿದ ಜೇನು ಪೆಟ್ಟಿಗೆಯನ್ನು ಇಡಲಾಗುತ್ತೆ. ಜೇನುಗೂಡಿನಿಂದ ಸಿಗುವ ಇನ್ನೊಂದು ಪದಾರ್ಥ ಜೇನುಮೇಣ. ಜೇನುಮೇಣದಿಂದ ಏನನ್ನು ತಯಾರಿಸಲಾಗುತ್ತೆ? ಮೇಣದ ಬತ್ತಿ, ಮುಲಾಮನ್ನು ತಯಾರಿಸಲಾಗುತ್ತೆ. ಮಾನವರು ತಿನ್ನುವ ಕೀಟಗಳಿಂದ ಉತ್ಪಾದಿತವಾದ ಒಂದೇ ಒಂದು ಆಹಾರ. ಮಾನವ ತಿನ್ನೋದು ಕೀಟಗಳಿಂದ ಉತ್ಪಾದಿಯಾದ ಆಹಾರ ಯಾವುದಪ್ಪ ಅಂದರೆ ಅದು ಜೇನುತುಪ್ಪ. ಒಂದು ಜೇನುನೊಣ ಒಂದು ಸಂಗ್ರಹಣಾ ಸಂಚಾರದಲ್ಲಿ ಎಷ್ಟು ಹೂಗಳಿಗೆ ಭೇಟಿ ನೀಡುತ್ತೆ? ಒಂದು ಸರಿ 50ರಿಂದ 100 ಹೂಗಳಿಗೆ ಭೇಟಿ ನೀಡುತ್ತೆ. ನೆಲವನ್ನು ಬಗೆದು ಮಣ್ಣಿನಲ್ಲಿ ಗಾಳಿಯಾಡಲು ಸಹಾಯ ಮಾಡುವ ಕೀಟಗಳು ಯಾವುವು ಅಂದರೆ ಇರುವೆ ಮತ್ತು ಗೆದ್ದಲುಗಳು. ಗೆದ್ದಲುಗಳನ್ನು ರೈತನ ಮಿತ್ರ ಅಂತ ಕರೀತಾರೆ. ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಬೆನ್ನ ಮೇಲೆ ಎಲೆ ಹೊತ್ತು ತಿರುಗುವ ಇರುವೆ ಯಾವುದು ಅಂದರೆ ಛತ್ರಿ ಇರುವೆ, ಬೇರೆ ಛತ್ರಿ ಅಲ್ಲ. ಅದ್ಭುತ ನಿರ್ಮಾಣಗಳಾದ ಹುತ್ತಗಳನ್ನು ಯಾರು ಕಟ್ಟುತ್ತಾರೆ? ಗೆದ್ದಲು ಹುಳಗಳು. ಅದ್ಭುತವಾದ ಬೆಲೆಯನ್ನು ಯಾರು ಕಟ್ತಾರೆ? ಜೇಡರು. ಹೂವಿನಿಂದ ಮಕರಂದವನ್ನು ಸಂಗ್ರಹಿಸುವವರು ಯಾರು ಅಂದರೆ ಜೇನುನೊಣ. ಜೇನುನೊಣಗಳಿಂದ ನಿಮಗೇನು ಸಿಗುತ್ತದೆ? ಜೇನುತುಪ್ಪ, ಮೇಣ. ಕೆಲಸಗಾರ ಜೇನುನೊಣಗಳು ಯಾರನ್ನು ನೋಡಿಕೊಳ್ಳುತ್ತವೆ? ರಾಣಿ ಜೇನನ್ನು. ಅಧ್ಯಾಯ 3 ವನಸಂಚಾರ. ಏನು? ವನಸಂಚಾರ, ಒಂದು ದಿನದ ಟ್ರಿಪ್. ಕಾಡಿನಲ್ಲಿ ಯಾವ ಯಾವ ಮರಗಳು ಹೆಚ್ಚಾಗಿ ಬೆಳೆಯುತ್ತವೆ? ತೇಗ, ಗಂಧ ಮತ್ತೆ ಹೊನ್ನೆ. ಮರಗಳು ಎಲ್ಲರಿಗೂ ಏನನ್ನು ನೀಡುತ್ತವೆ? ತಂಪಾದ ನೆರಳನ್ನು ನೀಡುತ್ತೆ. ಕಾಡಿನಲ್ಲಿ ಸಾಮಾನ್ಯವಾಗಿ ವಾಸಿಸುವ ಪ್ರಾಣಿಗಳು ಆನೆ, ಜಿಂಕೆ, ಕೋತಿ, ಹುಲಿ ಇತ್ಯಾದಿ. ನೇರಳೆ ಮರ ಎಲ್ಲಿ ಬೆಳೆಯುತ್ತೆ? ಊರಿನಲ್ಲೂ ಬೆಳೆಯುತ್ತೆ, ಕಾಡಿನಲ್ಲೂ ಬೆಳೆಯುತ್ತೆ. ಸಿಂಪಲ್ ಪ್ರಶ್ನೆಗಳು. ಮನೆ ಪೀಠೋಪಕರಣ ನಿರ್ಮಾಣಕ್ಕೆ ಬಳಸುವ ಕಾಡಿನ ಮರ ಯಾವುದು? ತೇಗದ ಮರ. ಸುವಾಸನೆ ಬೀರುವ ಔಷಧಿಗೆ ಬಳಸುವ ಮರ ಯಾವುದು ಅಂದರೆ ಶ್ರೀಗಂಧದ ಮರ. ಔಷಧಿಗೆ ಬಳಸ್ತಾರೆ. ಮರಗಳಿಂದ ನಮಗೆ ಏನೇನು ಸಿಗುತ್ತೆ? ಹಣ್ಣು, ಕಟ್ಟಿಗೆ, ಔಷಧಿ, ನೆರಳು, ಉರುವಲು ಇತ್ಯಾದಿ. ಕಾಡನ್ನು ನಾಶ ಮಾಡುವುದರಿಂದ ಏನಾಗುತ್ತದೆ? ಮಳೆಯ ಅಭಾವ ಉಂಟಾಗುತ್ತದೆ. ಪ್ರಾಣಿಗಳಿಗೆ ನೆಲೆ ಇಲ್ಲದಂತಾಗುತ್ತದೆ. ಮರ ಕಡಿಯುವುದನ್ನು ತಡೆಯಲು ಕರ್ನಾಟಕದಲ್ಲಿ ನಡೆದ ಚಳುವಳಿ ಯಾವುದು? ಅಪ್ಪಿಕೋ ಚಳುವಳಿ. ಅಪ್ಪಿಕೋ ಚಳುವಳಿಯ ಮುಖ್ಯ ಉದ್ದೇಶವೇನಿತ್ತು ಅಂದರೆ ಅರಣ್ಯವನ್ನು ತಡೆಗಟ್ಟುವುದು. ಅಪ್ಪಿಕೋ ಚಳುವಳಿಗಾರರ ಘೋಷಣೆ ಏನಾಗಿತ್ತು? ಕಾಡನ್ನು ಉಳಿಸಿ ಬೆಳೆಸಿ ಬಳಸು. ಕಾಡನ್ನು ಉಳಿಸು, ಬೆಳೆಸು, ಬಳಸು. ಓಕೆ, ಇದು ಇಂಪಾರ್ಟೆಂಟ್. ಕಾಡು ಎಂದರೇನು? ಅನೇಕ ಮರಗಿಡಗಳು ಹಾಗೂ ಪ್ರಾಣಿ ಪಕ್ಷಿಗಳು ಸ್ವಾಭಾವಿಕವಾಗಿರುವ ವಿಸ್ತಾರವಾದ ಪ್ರದೇಶ. ಕಾಡಿನಿಂದ ಆಗುವ ಒಂದು ಉಪಯೋಗವನ್ನು ಬರೆ ಅಂದರೆ ಮಳೆ ಬರುತ್ತೆ. ತುಂಬ ಇದೆ, ಸಿಂಪಲ್ ಆಗಿ. ಭೂಮಿಯ ಮೇಲಿರುವ ಪ್ರಾಣಿ ಸಸ್ಯಗಳು ಅರ್ಧಕ್ಕಿಂತ ಹೆಚ್ಚಿನವು ಎಂದು ಏನನ್ನು ಆಶ್ರಯಿಸಿವೆ ಅಂದರೆ ಕಾಡನ್ನೇ ಆಶ್ರಯಿಸಿವೆ. ಹಲವಾರು ಆಧುನಿಕ ಔಷಧಿಗಳನ್ನು ಯಾವುದರಿಂದ ತಯಾರಿಸಲಾಗುತ್ತೆ? ಕಾಡಿನ ಸಸ್ಯಗಳಿಂದ ತಯಾರಿಸಲಾಗುತ್ತೆ. ಯಾವುದರಿಂದ? ಕಾಡಿನ ಸಸ್ಯಗಳಿಂದ. ಓಕೆ.
ಪಟ್ಟಣಗಳಲ್ಲಿ ವಸತಿ, ಆಹಾರ, ಬಟ್ಟೆಗಾಗಿ ಯಾವುದನ್ನು ಅವಲಂಬಿಸಲಾಗಿರುತ್ತೆ? ಕಾಡುಗಳನ್ನು ಅವಲಂಬಿಸಲಾಗಿರುತ್ತೆ. ಭೂಮಿಯು ಎಷ್ಟು ಭಾಗ ಕಾಡುಗಳಿದ್ದರೆ ಒಳ್ಳೆಯದು? 1/3 ಭಾಗ. ಬಿದಿರು ಯಾವ ಜಾತಿಗೆ ಸೇರಿದ ಸಸ್ಯ? ಹುಲ್ಲಿನ ಜಾತಿ. ಎಲೆಗಳಿಂದಲೇ ಸಸಿಗಳು ಹುಟ್ಟುವ ಸಸ್ಯ ಯಾವುದು? ಬಯೋಫಿಲಮ್. ಬ್ರಯೋಫಿಲ್ಮ್. ಓಕೆ, ನೆನಪಲ್ಲಿ ಇಲ್ಲಿದೆ ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಕರಾವಳಿಯಲ್ಲಿ ಬೆಳೆಯುವ ಸಸ್ಯಗಳು ಮ್ಯಾಂಗ್ರೋವ್ ಕಾಂಡ್ಲ ಸಸ್ಯಗಳು. ಮ್ಯಾಂಗ್ರೋವ್ ಸಸ್ಯಗಳ ಬೀಜಗಳು ಎಲ್ಲಿ ಮೊಳಕೆ ಇಡುತ್ತವೆ? ಮೊಳಕೆಯಾಗಿ ನೆಲಕ್ಕೆ ಉದುರುತ್ತವೆ. ಸಸ್ಯಗಳಲ್ಲಿ ಮೊಳಕೆ ಆಗುತ್ತಂತೆ ಮ್ಯಾಂಗ್ರೋವ್. ನೋಡಿ, ಮ್ಯಾಂಗ್ರೋವ್ ಸಸ್ಯಗಳದ್ದು ಎಲ್ಲಿ ಮೊಳಕೆ ಆಗುತ್ತೆ? ಸಸ್ಯಗಳಲ್ಲೇ ಮೊಳಕೆಯಾಗಿ ಆಮೇಲೆ ನೆಲಕ್ಕೆ ಉದುರುವಂಥದ್ದು. ಕೀಟಗಳು ತಿನ್ನುವ ಸಸ್ಯಗಳಿಗೆ ಏನಂತಾರೆ? ಕೀಟಹಾರಿ ಸಸ್ಯಗಳು. ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಊಜಿ ಗಿಡ, ಕೊಬ್ರೋ, ಲಿಲ್ಲಿ, ಡ್ರಾಸೆರಾ ಇವು ಕೇಳ್ತಾರೆ. ಸಸ್ಯ ಪ್ರಪಂಚದಲ್ಲಿ ಅತಿ ದೊಡ್ಡ ಬೀಜ ಯಾವುದು? ಕೋಕೋಡಿಮೇರ್. ಯಾವುದು? ಕೋಕೋಡಿಮೇರ್. ಇದು ಇಂಪಾರ್ಟೆಂಟ್. ಸಸ್ಯ ಪ್ರಪಂಚದಲ್ಲಿ ಅತಿ ದೊಡ್ಡ ಬೀಜ ಯಾವುದು? ಕೋಕೋಡಿಮೇರ್. ಕೋಕೋಡಿಮೇರ್ ಬೀಜದ ತೂಕ ಎಷ್ಟು ಅಂದರೆ 18 kg. ಅಪ್ಪ, ಎಷ್ಟು? 18 kg ಕೋಕೋಡಿಮೇರ್. ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿವೆ? 5. ಕರ್ನಾಟಕದಲ್ಲಿ ಎಷ್ಟು ಪಕ್ಷಿಧಾಮಗಳಿವೆ? 5. ಕರ್ನಾಟಕದಲ್ಲಿ ಎಷ್ಟು ವನ್ಯಧಾಮಗಳಿವೆ? 16. ಆಲದ ಮರದಿಂದ ಏನು ಉಪಯೋಗ? ತಂಪಾದ ನೆರಳು. ಬೇವಿನ ಮರವನ್ನು ಏತಕ್ಕಾಗಿ ಬಳಸ್ತಾರೆ? ಔಷಧಿಗಾಗಿ, ಗಾಳಿ ಶುದ್ಧಿಗಾಗಿ. ಬೆಟ್ಟದ ನೆಲ್ಲಿಕಾಯಿಯಿಂದ ಏನು ಉಪಯೋಗ? ಆರೋಗ್ಯಕ್ಕೆ ಮತ್ತು ಔಷಧಿಗೆ. ಕಾಡಿನಲ್ಲಿ ಏನಿಲ್ಲ? ನಾಡೊಂದಿಲ್ಲ. ಇನ್ನಿದೆಲ್ಲ ಇದೆ. ಮರವಿಲ್ಲದೆ ಏನಿಲ್ಲ? ಫಲವಿಲ್ಲ. ಸ್ನೇಹಿತರೆ, ನಿಮಗೆ ಇಂಪಾರ್ಟೆಂಟು. ನಾನು ಈಗ 2 ಕ್ವಶನ್ಸನ್ನು ಕೇಳ್ತೀನಿ, ನೀವು ಅದಕ್ಕೆ ಆನ್ಸರನ್ನು ಮಾಡಿ. ಒಪ್ಪಿಕೋ ಚಳುವಳಿಯ ಉದ್ದೇಶ ಏನು? ಚಳುವಳಿಯ ಘೋಷಣೆ ಏನು? ಉದ್ದೇಶ ಅಲ್ಲ, ಘೋಷಣೆ ಏನು? ಇನ್ನೊಂದು ಪ್ರಶ್ನೆ, ರಾಣಿ ಜೇನು ಏನು ಮಾಡುತ್ತೆ? ರಾಣಿ ಜೇನು ಏನು ಮಾಡುತ್ತೆ? ಕೆಲಸವೇನು ಅಥವಾ ಏನು ಮಾಡುತ್ತೆ? ಇವೆರಡಕ್ಕೂ ಕಾಮೆಂಟ್ ಮೂಲಕ ಆನ್ಸರನ್ನು ಮಾಡಿ. ಸ್ನೇಹಿತರೆ, ಇದರ PDF ಕೂಡ ತಯಾರಾಗುತ್ತೆ. 3ರಿಂದ 7ನೇ ತರಗತಿ ಒಟ್ಟು 5 ಕ್ಲಾಸ್ಗಳೇನಿದೆ, 5 ತರಗತಿಗಳೇನಿದೆ ಅಷ್ಟರ PDF ಕೂಡ ನಿಮಗೆ ಅವೈಲಬಲ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಅಲ್ಲಿಯವರೆಗೂ ಈ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ.